ತಸ್ಮೈ ಶ್ರೀ ಗುರವೇ ನಮಃ. ಸಿದ್ದೇಶ್ವರ ಶ್ರೀಗಳು ಹೀಗೆ ಹೇಳ್ತಾರೆ, ನಾನು ಶ್ರೀಮಂತ ಎಂದು ಭಾವಿಸಿದರೆ ಯಾರೂ ನನ್ನನ್ನು ಬಡವನನ್ನಾಗಿ ಮಾಡಲು ಸಾಧ್ಯವಿಲ್ಲ. ಬಡವ ಎಂದು ಭಾವಿಸಿದರೆ ಏನೆಲ್ಲ ಇದ್ದರೂ ನಾನು ಶ್ರೀಮಂತ ಆಗಲಾರೆ. ಬಡತನ ಶ್ರೀಮಂತಿಕೆಯ ಭಾವದ ಮೇಲೆ ಅವಲಂಬಿಸಿರುತ್ತದೆ. ಅದಕ್ಕೆಂದೇ ಭಕ್ತಿಭಾವಕ್ಕೆ ಅಷ್ಟೊಂದು ಪ್ರಾಧಾನ್ಯ. ಅದು ಅತ್ಯಂತ ಸುಲಭ ಮಾರ್ಗವೂ ಕೂಡ. ಬೇಡುವವನು ಭಕ್ತನಲ್ಲ, ಅವನಿಗೆ ಕಾಮನೆಗಳೇ ಇಲ್ಲ. ಆತ ಭಕ್ತಿಭಾವ ತುಂಬಿರುವ ಕೊಡ. ಆತ ಕೊಡುವವನೇ ವಿನಃ ಬೇಡಿದವನಲ್ಲ. ಲೌಕಿಕವೇ ಇರಲಿ ಪಾರಮಾರ್ಥಿಕವೇ ಇರಲಿ, ಭಕ್ತಿ ನಿರಂತರ. ಏನನ್ನಾದರೂ ಮಾಡುತ್ತಲೇ ಇರುತ್ತಾನೆ. ಮಾಡುವುದರಲ್ಲಿಯೇ ಆತ ಸಂತೋಷ ಪಡುತ್ತಾನೆ. ಆತ ಫಲಕ್ಕಾಗಿ ಆಗಲಿ ಅಥವಾ ಪ್ರಶಸ್ತಿ ಹೊಣೆಗಾರಿಕೆಗಳಿಗಾಗಲಿ ಕಾಯುವುದೇ ಇಲ್ಲ. ಆತ ಕಾಯದಿದ್ದರೆ ಏನಾಗುತ್ತೆ? ಅವು ದೊರೆಯುತ್ತಲೇ ಹೋಗುತ್ತವೆ. ಹೀಗೆ ದೊರೆತದ್ದನ್ನು ಬೇರೆಯವರಿಗೆ ಕೊಟ್ಟು ಮತ್ತೆ ಸಂತೋಷಿಸುತ್ತಾನೆ. ನಾನು ಮಾಡಿದ್ದು ನಾನು ಕೊಡುತ್ತೇನೆ ಎಂಬ ಭಾವವು ಆತನಿಗಿಲ್ಲ. ತನು ಮನ ಧನಗಳು ದೇವರ ವಸ್ತುಗಳು. ಆ ಪೃಥ್ವಿ ಆತನದೇ ಕಾರಾಗೃಹ. ನಾವೆಲ್ಲ ಅದನ್ನು ಸುಮ್ಮನೆ ಬೆಳೆಸುವವರು. ನಾನು ಪಡೆದಿದ್ದನ್ನು ಬೇರೆಯವರದು ಪಾಲಿದೆ ಎಂದು ಭಾವಿಸಿ ತ್ಯಾಗ ಮಾಡುವವನೇ ನಿಜವಾದ ಭಕ್ತ. ಶ್ರೀಗಳು ಇನ್ನೊಂದು ಕಡೆ ಹೀಗೆ ಹೇಳ್ತಾರೆ, ದೇವನನ್ನು ರಸ ಎಂದು ವರ್ಣಿಸುತ್ತಾರೆ. ರಸ ಎಂದರೆ ಅತ್ಯಂತ ಪ್ರಿಯವಾದದ್ದು. ಅದರಲ್ಲಿ ಅಪ್ರಿಯತೆಗೆ ಅವಕಾಶವೇ ಇಲ್ಲ. ಅದು ಆನಂದ ರೂಪ. ಜಗತ್ತಿನಲ್ಲಿ ಅಂಥ ವಸ್ತು ಇಲ್ಲವೇ ಇಲ್ಲ. ಎಲ್ಲವುಗಳಲ್ಲೂ ಒಂದಿಲ್ಲ ಒಂದು ಕೊರತೆ ಇದ್ದೇ ಇರುತ್ತದೆ. ಏನು ಮಾಡಿದರೂ ಎಷ್ಟು ಗಳಿಸಿದರೂ ಸಾಕು ಎನ್ನಿಸುವುದಿಲ್ಲ. ಮನಸ್ಸು ತುಂಬಿ ತೃಪ್ತಿಯಾಗುವುದೇ ಇಲ್ಲ. ಇದು ಅಪೂರ್ಣ ಜಗತ್ತು, ಮಿತ ಜಗತ್ತು. ಸಂಖ್ಯೆ ಎಷ್ಟೇ ದೊಡ್ಡದಿರಲಿ ಅದು ಅದರ ಮುಂದೆ ಸಂಖ್ಯೆಗಿಂತ ಸಣ್ಣದೇ. ಇದನ್ನು ಪೂರ್ಣ ಎಂದು ನೋಡುವುದು ಸಾಮಾನ್ಯ ದೃಷ್ಟಿ. ಇದರಲ್ಲಿರುವ ಪೂರ್ಣತೆಯನ್ನು ನೋಡುವುದು ವಿಶೇಷ ದೃಷ್ಟಿ. ಇದೇ ಸಿದ್ಧಿ. ಜೀವನದಲ್ಲಿ ತೊಂದರೆ ಕೊಡುವವರು, ತಪ್ಪು ಹುಡುಕುವವರು ಬರುತ್ತಾರೆ. ಒಬ್ಬ ಅಗಸ ಶ್ರೀರಾಮಚಂದ್ರನನ್ನು ತನಗಿಂತ ಕೀಳ ಕಾಣುತ್ತಾನೆ. ಬಿಟ್ಟ ಹೆಂಡತಿಯನ್ನು ಮತ್ತೆ ಆಳಲು ನಾನೇನು ರಾಮನೇನು ಎಂದು ಕೇಳುತ್ತಾನೆ. ಆಂಗ್ಲ ಕವಿ ಬ್ಲ್ಯಾಕ್ ಉಸ್ಕಿನ್ ಅವರು ಸಣ್ಣ ಕಣದಲ್ಲಿ ಜಗತ್ತನ್ನೇ ಕಾಣುತ್ತಾರೆ. ಸಾಮಾನ್ಯ ಹೂವು ಆತನ ಬಳಿ ಸ್ವರ್ಗವನ್ನು ನಿರ್ಮಿಸುತ್ತದೆ. ಆತ ತನ್ನ ಪುಟ್ಟ ಕೈಗಳಿಂದ ಅನಂತತೆಯನ್ನು ಹಿಡಿಯಬಲ್ಲ. ಹೃದಯದಲ್ಲಿ ಪ್ರೇಮ ತುಂಬಿದಾಗ ಕಸವು ರಸವಾಗುತ್ತದೆ. ಅದು ಒಣಗಿದಾಗ ರಸವು ಕಸವಾಗುತ್ತದೆ. ರಸಾನುಭವವೇ ದೇವದರ್ಶನ ಅಂತ ಶ್ರೀಗಳು ಹೇಳ್ತಾರೆ. ತಸ್ಮೈ ಶ್ರೀ ಗುರವೇ ನಮಃ.